ಬೈ ಕೆ ಆರ್ ಪೇಟೆಯಲ್ಲಿ ಏನಾದರೂ ಇದು ಸಿಗುತ್ತಲ್ಲ, ಐಸ್ ಫ್ಯಾಕ್ಟ್ರಿ ಏನಾದ್ರು ಇದ್ರೆ ಮನೆಗೆ ಒಂದು ಬಾಕ್ಸ್ ನನ್ನ ಕಡೆಯಿಂದ ಕಳಿಸ್ಬಿಡ್ತೀನಿ. ನೋಡ್ ಹುಡುಕ್ತಾನಂತೆ ಚಂದನ್ ಗೌಡ ಎಕ್ಸ್ಪೋಸ್ ಆಗೋದು. ತಪ್ಪು ಮಾಡೋದು ಸಹಜ ಕಣ, ತಿದ್ದಿ ನಡೆಯೋನು ಮನುಜ ಕಣ ಅನ್ನೋಂಥ ಆದನ್ನು ಹೇಳ್ಕೊಂಡು ಪಾಪ ಗೋಲ್ಡನ್ ಕನ್ನಡಿಗ ಅದೇ ಸುಮಂತ ಒಂದು ಇಂಟರ್ವ್ಯೂ ಎಲ್ಲ ಕೊಟ್ಟಿರ್ತಾನೆ. ಆ ಇಂಟರ್ವ್ಯೂ ಅಲ್ಲಿ ನೋಡಿ ತಡ್ಕೊಳಕ್ ಆಗ್ದಲೆ ಅವನ ಜೊತೆ ನೇರ ಚರ್ಚೆಗೆ ಬರಬೇಕು. ಚರ್ಚೆಗೆ ಬಂದ್ರೆ ಮಾತ್ರ ಅವನು ಗಂಡ್ಸು, ಅವನು ಬಾಲಕ, ಚೈಲ್ಡು, ಚಿಕ್ಕ ಹುಡುಗ ಅಂತ ಎಲ್ಲ ಮಾತಾಡ್ಬಿಟ್ಟೆ. ಒಂದು ಕಾಮನ್ ಆಗಿರುವಂತಹ ಒಂದು ಕ್ವಶನ್ ನೀವು ಯಾರಾದ್ರೂ ಯೋಚನೆ ಮಾಡಿದ್ರ? ಬಹಳಷ್ಟು ಜನ ಬಂದು ನನಗೆ ಕಮೆಂಟ್ ಹಾಕಿದ್ರಿ, ಇದ್ರ ಬಗ್ಗೆ ನೀವು ನಿಂತ್ಕೊಳ್ಳಿ, ಸುಮಂತನ್ ಪರವಾಗಿ ನೀವು ನಿಂತ್ಕೊಳ್ಳಿ, ಅವ್ನು ಸತ್ಯದ ಪರವಾಗಿದ್ದಾನೆ, ಬುಲ್ಡೆ ಗ್ಯಾಂಗ್ ನ ಎಕ್ಸ್ಪೋಸ್ ಮಾಡ್ತಾ ಇದ್ದಾನೆ, ಅವನ ಪರವಾಗಿ ನೀವೆಲ್ಲರೂ ನಿಲ್ಲುವಂತಹ ಸಿಚುವೇಶನ್ ಬಂದಿದೆ ಅಂತ ಒಂದಷ್ಟು ಜನ ಕಮೆಂಟ್ಗಳು ಹಾಕಿದ್ರಿ. ಹೌದಾ? ಒಂದ್ಸಲ ಚೆಕ್ ಮಾಡ್ತೀನಿ ರೀ, ಅದೇನಾಗಿದೆ ಅಂತ ನೋಡ್ತೀನಿ ರೀ ಅಂತ ನಾನು ನೋಡ್ಲಿಕ್ಕೆ ಆರಂಭ ಮಾಡ್ತೀನಿ. ಸುಮಂತನ್ ಕಾಲ್ ಮಾಡ್ತೀನಿ. ಸುಮಂತ ನಂಗೆ ನೆನ್ನೆ ಮನೆಯಿಂದ ಪರಿಚಯ ಹುಡುಗ ಅಲ್ಲ. ಬಹಳಷ್ಟು ದಿನಗಳಿಂದ ಬಹಳಷ್ಟು ವಿಚಾರಗಳಲ್ಲಿ ಏನೇ ಆಯ್ತು ಅಂತಂದ್ರೆ ನನಗೆ ಕರೆ ಮಾಡಿ ವಿಚಾರ ತಿಳಿಸುವಂತಹ ಹುಡುಗ. ಈಗ ಏನಾಯ್ತಪ್ಪ, ಏನ್ ವಿಚಾರ, ಯಾಕೆ ಇಷ್ಟೆಲ್ಲ ರಾದ್ದಂತ ಆಗ್ತಾ ಇದೆ ಅಂತ ಕೇಳ್ತು. ಅಣ್ಣ ನೋಡಿ, ಅಭಿ ಎನ್ನುವಂತಹ ಯೂಟ್ಯೂಬರ್ ಅಂದ್ರೆ ಇದನ್ನಲ್ಲ ಯುನೈಟೆಡ್ ಮೀಡಿಯಾ ಬುಲ್ಡೆ ಗ್ಯಾಂಗಿನ ಮುತ್ತು, ದೊಡ್ಡ ಮುತ್ತು, ಅದು ಸಣ್ಣಕ್ಕಿರ್ಬೋದು, ಅದು ದೊಡ್ಡ ಮುತ್ತು. ಅದು ಅವನು ಬನ್ನಿ ಅಣ್ಣ ನಿಮ್ ನನ್ನ ಜೊತೆ ಬಾ ಸುಮಂತ, ನಿನಗೆ ವ್ಯವಸ್ಥೆಗಳು ಮಾಡಿಸ್ತೀನಿ, ಉಳ್ಕೊಳಕ್ ವ್ಯವಸ್ಥೆ ಮಾಡಿಸ್ತೀನಿ, ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ ಕೊಡಿಸ್ತೀನಿ, ಸ್ವಲ್ಪ ದುಡ್ಡು ಕಾಸನ್ನು ಕೊಡಿಸ್ತೀನಿ, ಧರ್ಮಸ್ಥಳದ ವಿರುದ್ಧವಾಗಿ ನೀನು ವಿಡಿಯೋನ ಮಾಡಾಕ್ಬೇಕು ಅಂತ ಆಫರ್ ಕೊಡ್ತಾನೆ. ನಾನು ಅದನ್ನ ಮಾತಾಡಿರ್ಲಿಲ್ಲ ಅಣ್ಣ, ನನ್ಗೆ ಅದ್ರ ಅವಶ್ಯಕತೆ ಇರ್ಲಿಲ್ಲ ಅಣ್ಣ. ದಿನ ಮಿತಿ ಮೀರ್ತು ಅಂತಂದ್ರೆ ಇವ್ರದ್ದೇನಣ್ಣ ಅವಳಿ ಇಷ್ಟೊಂದು, ನಾನು ಎಷ್ಟು ದಿನ ಅಂತ ಸತ್ಯನ ಮುಚ್ಚಿಡ್ಕೊಂಡು ಸುಮ್ಮನಿರ್ಲಿ, ಅದಕ್ಕೆ ನಾನು ಹೊರಗಡೆ ಹೇಳಿದೆ ಅಂತ ಹೇಳ್ತಾನೆ. ಸುಮಂತ ಒಂದು ನಿಮಿಷ ತಾಳ್ಮೆ ಇದ್ದೀರಪ್ಪ, ಯಾಕೆ ಇಷ್ಟೊಂದು ಬಿಡು, ಅವ್ರೇನೋ ಮಾತಾಡ್ಕೊಳ್ಳಿ, ಈ ಷಡ್ಯಂತ್ರ ನಮ್ಗೆ ಗೊತ್ತಿರೋದೇ ಅಲ್ವಾ, ನಿನಗೆ ಗೊತ್ತಿಲ್ಲದೆ ಇರೋದಲ್ಲ ಅಥವಾ ಜನರಿಗೆ ಗೊತ್ತಿಲ್ಲದೆ ಇರೋದಲ್ಲ, ಗೊತ್ತಿದೆ, ನಾವ್ ಯಾಕೆ ಮಾತಾಡ್ಬೇಕು ಬಿಡು ಅಂತ ಹೇಳ್ತೀನಿ. ಆದ್ರೆ ಅಷ್ಟರಲ್ಲೇ ನ್ಯೂಸ್ ಅಂಡ್ ಕರ್ನಾಟಕ ಮಂಜುಗೌಡರು ಸಾರಥ್ಯದಲ್ಲಿ ನಡೀತಾ ಇರುವಂತಹ ಒಂದು ಚಾನೆಲ್ಗೆ ಇಂಟರ್ವ್ಯೂನ ಕೊಟ್ಟಿರ್ತಾನೆ. ಇಂಟರ್ವ್ಯೂ ಕೊಟ್ಟ ಮೇಲೆ ಏನಾಗುತ್ತೆ, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದನ್ನ ಗೇನ್ ಮಾಡ್ಕೊತಾರೆ, ಅಂದ್ರೆ ಇವನ್ನ ಕರೆಸ್ಕೊಳ್ತಾರೆ, ಮಾತಾಡ್ತಾರೆ. ಏನಕ್ಕೆ ಮಾತಾಡಿದ್ರು ಅಂತಂದ್ರೆ, ಆಲ್ರೆಡಿ SIT ಕಚೇರಿಯಲ್ಲಿ ಅಭಿ ಸಿಗಾಕೊಂಡಿರ್ತಾನೆ, ಅಭಿ ಸಿಗಾಕೊಂಡು ವಿಚಾರಣೆ ಎದುರಿಸ್ತಾ ಇರ್ತಾನೆ, ವಿಚಾರಣೆಯಲ್ಲಿ ಕಣ್ಣೀರಾಗ್ತಾ ಗೊಳಗೊಳನೆ ಅಳ್ತಾ ಇದ್ದಾನೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಬಂದಿರ್ತವೆ. ಆ ಮಾಹಿತಿಗಳು ಹೊರಗೆ ಬಂದಾಗ ಸುಮಂತನ್ ಕರೆದು ಏನೇನಾಯ್ತು, ಎಷ್ಟು ಆಫರ್ ಕೊಟ್ರು, ಏನು ಕೊಟ್ರು ಅಂತೆಲ್ಲ ವಿಚಾರಗಳು ಹೇಳ್ತಾರೆ. ಅವ್ನು ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹೇಳ್ತಾನೆ. ಇಲ್ಲಿವರೆಗೂ ಏನ್ ಸಮಸ್ಯೆ ಆಗಿರ್ಲಿಲ್ಲ, ಹುಡುಗ ಸತ್ಯ ಮಾತಾಡ್ತಾ ಇದ್ದಾನೆ, ಸತ್ಯ ಜೊತೆಗೆ ನಾವು ನಿಲ್ಬೇಕು, ಅವನ ಪರವಾಗಿ ನಾವು ನಿಂತಿದ್ವಿ, ಬೆನ್ನೆಲುಬಾಗಿ ನಿಂತಿದ್ವಿ. ಯಾರೋ ಒಂದಷ್ಟು ಜನ ಬೊಗಳ್ತಾ ಇದ್ರು, ಒಂದಷ್ಟು ಜನ ಅಲ್ಲ, ಚಂದನಗೌಡನೇ ಬೊಗಳ್ತಾ ಇದ್ದ. ಏನಪ್ಪಾ ನಿನ್ ಹಿಂದೆ ಯಾರಿದ್ದಾರೆ, ಹಳೆ ಮೈಸೂರು ಭಾಗದಲ್ಲಿ ಯಾರಿದ್ದಾರೆ, ನಿಮ್ ಷಡ್ಯಂತ್ರ ಮಾಡೋದು ಯಾರಿದ್ದಾರೆ, ನಿನ್ ಜೊತೆ ಇರೋರು ಗುಂಪೆಲ್ಲ ಗೊತ್ತು, ಒಂದು 3-4 ಜನ ಸೇರ್ಕೊಂಡು ಹಿಂದೆ ನಿಂತಿಲ್ಲ, ಮುಂದೆನೆ ನಿಂತಿದ್ವಿ. ಸತ್ಯ ಮಾತಾಡಕ್ ಹಿಂದೆ ನಿಂತ್ಕೊಂಡು ಮಾತಾಡ ಅಂತ ಜಾಯಿಮನ ನಿಮ್ಮಂತ ತೆರೆದುಕೊಂಡ್ರ. ನಾವು ನೇರವಾಗಿ ಬರ್ತೀವಿ. ಯಾವಾಗ ಧರ್ಮಸ್ಥಳದ ಮೇಲೆ ಅಟ್ಯಾಕ್ಗಳು ಸ್ಟಾರ್ಟ್ ಆಯ್ತು, ಆಗ ಹೇಳ್ಕೊಟ್ಟಿದ್ದು ನಮ್ದೇ ಹೆಗ್ಳು. ನಾನಾಗ್ಲಿ, ಕಿರಿಕೀರ್ತಿ ಆಗ್ಲಿ, ಮಂಜುಗೌಡ್ರಾಗ್ಲಿ, ಚಕ್ರವರ್ತಿ ಸೂಲಿಬೆಲೆ ಆಗ್ಲಿ, ಅಜಿತ್ ಹನುಮಕ್ನವರಾಗ್ಲಿ, ಒಂದಷ್ಟು ಯಾರ್ಯಾರು ರಾಕೇಶ್ ಶೆಟ್ಟರ್ ಆಗ್ಲಿ, ಅಥವಾ ಅವ್ರ ಹೆಸರೆಲ್ಲ ಹೇಳಿಕ್ ಆಗೋದಿಲ್ಲ, ಅಷ್ಟು ಜನರು ಹೆಗ್ಳು ಕೊಟ್ಟಿದೀವಿ ಗುಂಡೊಡಿ ಅಂತ. ಯಾಕೆ ಹೇಳಿ, ನಿಮ್ಮಂತಹ ಶಕ್ತಿಗಳು ಈ ದೇಶದಲ್ಲಿ, ಈ ಸಮಾಜದಲ್ಲಿ ಬದುಕಬಾರ್ದು. ಐ ಮೀನ್, ನಾನು ನಿಮ್ಮನ್ನ ಪ್ರಾಣ ಹೋಗಬೇಕು ಅಂತ ಹೇಳ್ತಾ ಇಲ್ಲ, ಇಂಥ ಶಕ್ತಿಗಳಿದೆಯಲ್ಲ, ಆ ಶಕ್ತಿಗಳು ಕುಗ್ಗಬೇಕು, ಅದ್ರ ವಿರುದ್ಧವಾಗಿ ನಾವು ನಿಲ್ಲಬೇಕು, ಅದ್ರ ವಿರುದ್ಧ ಹೋಗಿ ಹೋರಾಟ ಮಾಡಬೇಕು ಅನ್ನುವಂಥ ಕಾಲಕ್ಕೆ ನಿಂತೀವಿ. ಸೊ ಉಳಿದೋಯ್ತಾ. ಚಂದನ್ ಗೌಡ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಅವನು ಬಾಲಕ, ಚಿಕ್ಕ ಹುಡುಗ, ಗೋಲ್ಡನ್ ಕನ್ನಡಿಗ, ಚಿಕ್ಕ ಹುಡುಗ. ಚಿಕ್ಕ ಹುಡುಗನೇ ಅಲ್ವ ಮೆಣಸಿನ್ಕಾಯಿ ಇಟ್ಟಿದ್ದು, ತಡ್ಕೊಳಕ್ ಆಗ್ತಿಲ್ಲ ಅಲ್ಲ, ನೋವಾಗ್ತಿದೆಲ್ಲ, ಉರಿತಿದೆಲ್ಲ. ಐ ಕ್ಯಾನ್ ಫೀಲ್ ಯುವರ್ ಪೇನ್, ಐ ಕ್ಯಾನ್ ಫೀಲ್ ಯುವರ್ ಪೇನ್. ಚಂದನ್ ಡಿಬೇಟ್ ಕರಿತೀಯ, ಹುಡುಗ ಬಂದು ಕೂರ್ತಾನೆ. ಅವನು ಈಗಿರುವಂತಹ ಸಿಚುವೇಶನ್ ವೈರಲ್ ಆಗಿದ್ದಾನೆ, ಒಂದಷ್ಟು ಮಾಧ್ಯಮಗಳು ಅವನಿಂದ ಬಂದಿವೆ, ಮಾತಾಡ್ತಾ ಇವೆ, ಮಾತಾಡಿಸ್ತಾ ಇವೆ.
ಆ ಕಾರಣವಾಗಿ ಅದನ್ನೆಲ್ಲ ಬಿಟ್ಬಿಟ್ಟು ಇವನ್ ಜೊತೆ ಬಂದು ನೇರವಾಗಿ ಡಿಬೇಟ್ ಕೂರ್ಬೇಕಂತೆ. ಆಯ್ತಪ್ಪ, ನನಗ್ ಕೇಳ್ದ ಏನ್ ಮಾಡೋದು, ಝೂಮಲ್ಲಿ ಜಾಯ್ನ್ ಆಗಪ್ಪ, ನಿಂದಿಲ್ ಕೆಲಸಗಳು ಬಿಟ್ಬಿಟ್ಟು ನೀನ್ ಝೂಮಲ್ಲಿ ಜಾಯ್ನ್ ಆಗು, ಮಾತಾಡು. ಅವ್ನು ಚಂದನ್ ಗೌಡ ಅಲ್ಲ, ಚಂದನ್ ಗೌಡನಂತಹ ಸಾವಿರಾರು ಜನರು ಬಂದ್ರು, ಒಬ್ಬ ಗೋಲ್ಡನ್ ಕಂಡೀಗ ರೆಡಿ ಇದನ್ ಕೂರಕ್ಕೆ. ನಾವು ಬಂದ್ವಿ, ಅದೇನ್ ಕೇಳೋಣ ಬಾಪ ಪ್ರಶ್ನೆ ಅಂತ. ಫಸ್ಟ್ ಈ ವಿಡಿಯೋ ನೋಡ್ಕೊ ಬನ್ನಿ, ಇದೇ ಚಂದನ್ ಗೌಡ ಏನ್ ಮಾತಾಡಿದಾನೆ ಅಂತ. ಈ ವಿಚಾರ ಯಾವಾಗ 2 ವರ್ಷದಿಂದ ಬೆಳಕಿಗೆ ಬರುತ್ತಲ್ಲ, ಆ ಸಂದರ್ಭದಲ್ಲಿ ನಮ್ಮದೇ ಒಂದು ಯೂಟ್ಯೂಬ್ ಕಮ್ಯುನಿಟಿಯ ನನಗೆ ಗೊತ್ತಿರ್ತಕ್ಕಂಥ ಒಬ್ಬ ಹುಡುಗ ನನಗೆ ಫೋನ್ ಮಾಡ್ತಾನೆ. ಸೌಜನ್ಯಗೆ ಸಂಬಂಧಪಟ್ಟಾಗೆ ಏನೀಗ ಹೋರಾಟಗಳು ನಡೀತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋ ಮಾಡ್ತೀರಾ, ನಾನು ನಿಮಗೆ ದುಡ್ಡು ಕೊಡಿಸ್ತೀನಿ ಅಂತ ನನಗೆ ಗೊತ್ತಿರೋನೊಬ್ಬ ಹೇಳ್ತಾನೆ. ಅವನ ಹೆಸರು ಬೇಡ. ಈ ವಿಡಿಯೋ ನೋಡಿದ್ರಲ್ಲ, ಆ ವಿಡಿಯೋದಲ್ಲಿ ಏನಿತ್ತು, ಚಂದನ್ಗೌಡನೇ ಸ್ವತಃ ಒಪ್ಕೊಂಡಿದ್ದಾನೆ, ಅವನ ಕಮ್ಯುನಿಟಿಲಿ ಇರುವಂತಹ ಯಾವ್ದೋ ಒಬ್ಬ ಯೂಟ್ಯೂಬರ್ ನನಗೆ ಆಫರ್ ಮಾಡಿದ್ದ, ಸೌಜನ್ಯ ಪರವಾಗಿ ನ್ಯಾಯ ಕೇಳಿದ್ರೆ ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ. ಯಾರವನು? ಯಾಕೆ ಹೇಳಕ್ ಯಾಕೆ ಬರ್ತಾ ಇಲ್ಲ ಮುಂದೆ? ಇದೆಲ್ಲ ಪ್ರಶ್ನೆ ಮಾಡ್ತೀವಿ ಅಂತಾನೆ ನೀನ್ ನೆನ್ನೆ ಬಂದಿಲ್ಲ ರಿಪಬ್ಲಿಕ್ ಕನ್ನಡ ಡಿಬೇಟ್ಗೆ. ಒಂದು ತಲೆಯಲ್ಲಿ ಒಂದನ್ನು ಇಟ್ಕೊಳ್ಳಿ, ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನೀವು ಯಾವ ಗುರಿಯನ್ನು ಇಟ್ಕೊಂಡಿದ್ದೀರಾ, ಅದನ್ನೆಲ್ಲ ಕ್ಲಿಯರ್ ಆಗಿ ಇಟ್ಕೋಬೇಕು ನೀವು. ಚಂದನ್ ಗೌಡ ಹೇಳ್ತಾನೆ, ನನ್ ಕಂಡೀಷನ್ ಆಗ್ತಾನಂತೆ ರಿಪಬ್ಲಿಕ್ ಕನ್ನಡಗೆ, ಗೋಲ್ಡನ್ ಕನ್ನಡಿಗ ನಾನು ಎದುರು ಬದ್ರು ಕೂತ್ಕೊಂಡು ಮಾತಾಡುದು. ಎದುರು ಬದ್ರೂನೇ ತಾನೆ, ಝೂಮಲ್ಲಿ ಜಾಯ್ನ್ ಆದ್ರೆ ಪಕ್ಕದ ದೇಶದಲ್ಲ ಇರ್ತಾನೆ, ನೀನ್ ಕೇಳಿದ ಪ್ರಶ್ನೆ ಅವನು ಕಿವಿ ಕೇಳಿಸುತ್ತೆ ತಾನೆ. ದೊಡ್ಡ ಚಾನೆಲ್ಗಳು, ದೊಡ್ಡ ಇಂಟರ್ನ್ಯಾಷನಲ್ ಚಾನೆಲ್ಗಳೆಲ್ಲ ಡಿಬೇಟ್ಗಳು ಝೂಮಲ್ಲಿ ಬಂದು ಜಾಯ್ನ್ ಆಗ್ತಾರೆ. ನೀನ್ ಎದುರುಗಡೆ ಕೂತ್ಕೊಂಡ್ರೆ ನಿನ್ ಉದ್ದೇಶ ಏನು? ಹೊಡಿತಿದ್ಯಾ? ಹೊಡೆದ್ಬಿಟ್ಟು ಸುಮ್ಮನೆ ಒಟಕ್ತಿದ್ದ ನೀನು? ಮಾತಾಡಿದ್ರೆ ತಪ್ಪಾಗುತ್ತೆ. ಬಹಳಷ್ಟು ವಿಚಾರಗಳಿವೆ. ಯಾವ PR ಯಾವ ಜಾಗದಲ್ಲಿ ಯಾರ್ಯಾರು ಎಷ್ಟೆಷ್ಟು ಹೇಗೆ ಹಣವನ್ನ ಪಡೆದಿದ್ರು, ಆ ಹಣವನ್ನ ನಿಮ್ಮಂತಹ ಯೂಟ್ಯೂಬರ್ಗಳಿಗೆ ಕೊಟ್ರು ಅನ್ನುವಂತಹ ಒಂದಷ್ಟು ವಿಚಾರಗಳು ನಮಗ್ ಗೊತ್ತಿವೆ. ಮಾತಾಡ್ತಿಲ್ಲ, ಯಾಕೆ ಗೊತ್ತಾ? ನಮಗ್ ಬೇಡ. ಸತ್ಯದ ಹೋರಾಟದಲ್ಲಿರುವಾಗ ಇಂತಹ ಕ್ರಿಮಿಕೀಟಗಳು ಬರೋದು ಸಹಜ. ನನಗೆ ಬಹಳ ಆಶ್ಚರ್ಯ ಅನ್ಸಿತ್ತು ಚಂದನ್ ಗೌಡ. ನಾನು ನೋಡಿ, ಚಂದನ್ ಗೌಡ ಯಾಕೆ ಇಷ್ಟು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನೆನ್ನೆ ರಿಯಾಕ್ಟ್ ಮಾಡ್ದ ಅವನೇ ಕಂಡ್ರಿ. 900,000 ಅಂದ್ರೆ 9 ಲಕ್ಷ ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಇರುವಂತಹ ವ್ಯಕ್ತಿ. ಗೋಲ್ಡನ್ ಕನ್ನಡಿಗ ನೀನ್ ಹೇಳ್ತೀರಪ್ಪ, ಬಾಲಕ, ಚೈಲ್ಡು, ನನ್ ರೇಂಜ್ ತಲುಪಲ್ಲ, ಕೇಳು ಬಾಲಕ ಅಂತೆಲ್ಲ ಹೇಳ್ತಿಲ್ಲ. ಆ ಬಾಲಕ ಇಟ್ಬಿಟ್ನಲ್ಲ ನಿನಗೆ, ಆ ಚೈಲ್ಡ್ ಇಟ್ಬಿಟ್ನಲ್ಲ ನಿನಗೆ, ನಿನ್ ರೇಂಜಿಗೆ ಇಲ್ದಾರ ಇಟ್ಬಿಟ್ನಲ್ಲ ನಿನಗೆ. ಐ ಫೀಲ್ ವೆರಿ ಕಾಮಿಡಿ. ಇದು ನನ್ಗೆ ತುಂಬಾ ನಗು ಬರುತ್ತೆ ಇದು ನೋಡಿದಾಗೆಲ್ಲ. ಇದೆಲ್ಲ ನೋಡಿದಾಗ ನಂಗೆ ಸಿಕ್ಕಾಪಟ್ಟೆ ನಗು ಬರುತ್ತೆ. ನಾನು ಸುಮಾರು ಸಲ ನಕ್ಕೊಂಡು ಕೂತಿದ್ದೆ, ಏನಾದ್ರೂ ನೋಡಪ್ಪ, ಮೆಣಸಿನಕಾಯಿ ಉದ್ದಕ್ಕಿರೋದು ಅಷ್ಟು ಖಾರ ಇರಲ್ವಂತೆ, ಚಿಕ್ಕದು ಗೊತ್ತಾ, ಅದೇ ಚೈಲ್ಡ್ ಬಾಲಕ ಸರಿಯಾಗಿ ಇಟ್ಬಿಟ್ನಲ್ಲ ನಿನಗೆ. ಬರ್ಬೇಕು, ಡಿಬೇಟಿಗೆ ಬರ್ಬೇಕು, ರಿಪಬ್ಲಿಕ್ ಕನ್ನಡ ಡಿಬೇಟಿಗೆ ನೀನ್ ಇವತ್ತು ಬರ್ಬೇಕು. ಇದೇ ಸುಮಂತ್ ಗೌಡ ಕೂತಿರ್ತಾನೆ, ಇದೇ ವಿಕಾಸ್ ಶಾಸ್ತ್ರಿ ಕೂತಿರ್ತಾನೆ, ಇದೇ ಮಂಜುಗೌಡರು ಕೂತಿರ್ತಾರೆ, ಇದೇ ರಿಪಬ್ಲಿಕ್ ಚಾನೆಲ್ನ ಎಲ್ಲಾ ಮುಖ್ಯಸ್ಥರು ಅಥವಾ ಆಂಕರ್ಗಳು ಅಥವಾ ಪ್ಯಾನಲಿಸ್ಟ್ಗಳು ಎಲ್ಲರೂ ಕೂತಿರ್ತಾರೆ. ನೀನ್ ಮಾತಾಡ್ಬೇಕು. ಧೈರ್ಯ ಇಲ್ಲದೆ ಇರೋದ್ರೆ ತಪ್ಪೊಪ್ಪಿಗೆ ವಿಡಿಯೋ ಮಾಡಾಕ್ಬಿಡು. ನಾನು ಪದೇ ಹೇಳ್ತೇನೆ, ತಪ್ಪೊಪ್ಪಿಗೆ ವಿಡಿಯೋ ಮಾಡಾಕ್ಬಿಡು. ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಬಂದಿದ್ದು ತಪ್ಪಾಯ್ತು, ಕ್ಷಮಿಸ್ಬಿಡಿ ಅಂತ ಬಿಟ್ಬಿಡು. ನಾನು ಬಹಳ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾ ಇದ್ದೀನಿ ಚಂದನ್ ನಿನಗೆ. ಬಿಕಾಸ್ ನೀನು ಮಾಧ್ಯಮದಲ್ಲಿ ಕೆಲಸ ಮಾಡಿದಂಥವನು ಅಂತ ಯಾರೋ ನನಗೊಂದಷ್ಟು ಜನ ಹೇಳಿದ್ರು, ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಯಾವ ಮಾಧ್ಯಮದಲ್ಲಿದ್ದೆ ಅಂತ. ಯಾರೋ ಒಂದಷ್ಟು ಜನ ಹೇಳಿದ್ರು ನನಗೆ ಫೋನ್ ಮಾಡಿದಾಗ, ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದ ಅಂತ. ಸೊ ಐ ಹ್ಯಾವ್ ಹ್ಯೂಜ್ ರೆಸ್ಪೆಕ್ಟ್ ಟುವರ್ಡ್ಸ್ ಯು. ನನ್ನ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿಯನ್ನ ಮಾಡುವಾಗ ಸಹಿಸಿಕೊಂಡು ಕೂತ್ಕೊ ಅಂತಂದ್ರೆ ವಿಕಾಸ್ ಶಾಸ್ತ್ರಿ ಆ ಕ್ಯಾಟಗರಿಗೆ ಸೇರಿದವನಲ್ಲ. ವಿಕಾಸ್ ಶಾಸ್ತ್ರಿ ಮುನ್ನುಗ್ಗಿ ಹೊಡೆಯೋನು, ವಿಕಾಸ್ ಶಾಸ್ತ್ರಿ ಎದೆ ಕೊಟ್ಟು ನಿಲ್ಲವನು, ವಿಕಾಸ್ ಶಾಸ್ತ್ರಿ ಸಮುದ್ರದಂತಹ ಅಲೆ ಬಂದ್ರು ಎದುರಿಸಿ ನಿಲ್ಲ. ಇನ್ನೊಂದು ವಿಚಾರ ನಾನು ಬಹಳ ಸ್ಪಷ್ಟವಾಗಿ ಹೇಳ್ಬೇಕು. ಕಿರಿಕೀರ್ತಿ 2 ಲಕ್ಷ ರೂಪಾಯಿ ಗೋಲ್ಡನ್ ಕನ್ನಡಿಗನಿಗೆ ಕೊಟ್ಟಿರುವಂತಹ ವಿಚಾರ ಅಂತ ಯಾವುದೋ ಸ್ಕ್ರೀನ್ ಶಾಟ್ ಆಗ್ತೇನೆ ನಿನ್ ವಿಡಿಯೋದಲ್ಲಿ. ನಾಚಿಕೆ ಆಗ್ಲಿಲ್ವಾ ನಿನಗೆ? ತಲೆಯಲ್ಲಿ ಸಾಮಾನು ಇರ್ಲಿಲ್ವಾ ನಿನಗೆ? ಹೊಟ್ಟೆಗೆ ಅನ್ನ ತಿನ್ನಲ್ವಾ ನೀನು? ಯಾವುದೋ ಒಂದು ಫೇಕ್ ಅಕೌಂಟ್ ನಲ್ಲಿ ಯಾರೋ ಒಬ್ಬ ಏನೋ ಒಂದು ಆರೋಪ ಮಾಡ್ದ ಅಂತಂದ್ರೆ ಅದನ್ನ ನೀನು ನಿನ್ನ ಚಾನೆಲ್ ನಲ್ಲಿ ಪ್ರಸಾರ ಮಾಡ್ತೀಯ ಅಂತಂದ್ರೆ, ನನಗೊಂದು ಮೆಸೇಜ್ ಬಂದಿದೆ, ಆ ಮೆಸೇಜ್ ಅನ್ನೇನಾದ್ರೂ ನಿನಗೆ ತೋರಿಸಿದ್ರೆ ಗಾಬರಿ ಬಿದ್ದೋಗ್ತೀಯ. ನೀನ್ ಎಲೆಕ್ಷನ್ ಟೈಮ್ ನಲ್ಲಿ ಯಾರ್ಯಾರಂತ ಏನೇನ್ ಮಾಡಿದೆ, ಯಾರ್ಯಾರ ಅನುಚಿತವಾಗಿ ವರ್ತಿಸಿದೆ, ಆ ವಿಚಾರಗಳೆಲ್ಲ ನನಗೆ ಮೆಸೇಜ್ ಬಂತು. ನಾನು ಹೇಳಿದ್ನ, ನಾನು ತೋರಿಸಿದ್ನ. ನೋ ಸಾಕ್ಷಿ ಇಲ್ಲ, ನಾನು ಮಾತಾಡಲ್ಲ, ಸಾಕ್ಷಿ ಇಲ್ಲ ಮಾತಾಡಲ್ಲ.
ಸುಮಂತ್ ಗೌಡರಿಗೆ ಸಾಕ್ಷಿ ಕೊಡು ಸಾಕ್ಷಿ ಕೊಡು ಸಾಕ್ಷಿ ಕೊಡು ಅಂತ ಕೇಳಿದೆಯಲ್ಲ, ನೀನ್ ಇಸ್ಕೊಂಡಿಲ್ಲ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ಕೊಡ್ತೀರ? ಸುಮಂತ್ ಗೌಡ ನಾನೇ ಹೇಳ್ತೀನಿ, ಸುಮ್ಮನೆ ಕುತ್ಕೊಳ್ಳ, ಸಾಕ್ಷಿ ಕೊಡ್ತಾ ಇದ್ದಾನೆ, ನೀನ್ ಮಾತಾಡಂಗಿಲ್ಲ, ಅವನ ಬಗ್ಗೆ ಮಾತಾಡಂಗಿಲ್ಲ ಅಂತ ನಾನು ಹೇಳ್ತೀನಿ. ಮಾನಗೆಟ್ಟ ಜೀವನ ಬದುಕಬಾರ್ದು. ಆ ಕಿರಿಕೀರ್ತಿ ಅವರು 2 ಲಕ್ಷ ಕೊಟ್ಟರು. ಗೋಲ್ಡನ್ ಕನ್ನಡಿಗನ್ ಜೊತೆ ಸಂಪರ್ಕ ನಿರತವಾಗಿದ್ದಾರೆ, ಇದರ ಹಿಂದೆ ಇರೋದು ಹೌದೇನೆ ಅಂತ ಒಂದಷ್ಟು ವಿಚಾರಗಳನ್ನ ನೀನು ಪ್ರಸ್ತಾಪ ಮಾಡಿದ್ಯಾ, ಡೌಟ್ ಕ್ರಿಯೇಟ್ ಮಾಡಿದ್ಯಾ. ಗೋಲ್ಡನ್ ಕನ್ನಡಿಗನ್ನ ಕಿರಿಕೀರ್ತಿಗೆ ಪರಿಚಯ ಮಾಡಿಸಿದ ನಾನೇ. ಇದೇ ಧರ್ಮಸ್ಥಳಕ್ಕೆ ನಾವೆಲ್ಲ ಒಂದು ಕ್ರಿಯೇಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಬೇಕು ಅಂತ ಒಂದಷ್ಟು ಜನ ಹೋಗಿರ್ತೇವೆ. ಆಗ ಒಬ್ಬ ಸುಮಂತ್ ಗೌಡ, ಐ ಮೀನ್ ಗೋಲ್ಡನ್ ಕನ್ನಡಿಗ ಕೂಡ ಬಂದಿರ್ತಾನೆ. ನಾನೇ ಕರೆದಿರ್ತೀನಿ, ನಾನೇ ಮಂಡ್ಯದಲ್ಲಿ ಇರ್ತಾನೆ, ಮಂಡ್ಯದಲ್ಲಿ ಪಿಕ್ ಮಾಡ್ತೀನಿ, ಧರ್ಮಸ್ಥಳ ಕರ್ಕೊಂಡು ಬಂದಿರ್ತೀನಿ. ಧರ್ಮಸ್ಥಳದಲ್ಲಿ ಅವನು ಕೂಡ ಕಿರಿಕೀರ್ತಿ ಅವ್ರನ್ನ ಭೇಟಿ ಮಾಡಿರ್ತಾನೆ. ಎಲ್ಲ ಒಂದಷ್ಟು ವಿಚಾರಗಳು. ನಿಂದೇನು ವಾದ? 2 ಲಕ್ಷ ದುಡ್ಡು. ಬಾರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವ್ನು ನನಗೆ ಪರಿಚಯ ಆದ, ಏನೇನಿಲ್ಲ. ಬಾರಲ್ಲಿ ಅವ್ನು ಕೆಲಸ ಮಾಡ್ತಿದ್ದ ವಿಚಾರನೇ ನಮಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ನು ಬಾರಲ್ಲಿ ಕೆಲಸ ಮಾಡ್ತಿರೋ ವಿಚಾರನೇ ನಮಗೆ ಗೊತ್ತಿಲ್ಲ. ಅವನು ಎಲ್ಲಿ ಕೆಲಸ ಮಾಡ್ತಿದ್ದ ಏನು ಗೊತ್ತಿಲ್ಲ. ಒಬ್ಬ ಕ್ರಿಯೇಟರ್ ರೀ, ಒಬ್ಬ ಇನ್ಸ್ಟಾಗ್ರಾಮ್ ನಲ್ಲಿ ಸತ್ಯದ ಪರವಾಗಿ ಒಬ್ಬ ಚಿಕ್ಕ ಹುಡುಗ, 19-20 ವರ್ಷದ ಹುಡುಗ ಧೈರ್ಯವಾಗಿ ಮುನ್ನುಗ್ತಾ ಇದ್ದಾನೆ ಅಂದ್ರೆ ನಾವುಗಳು ಬೆಂತಡೆದೋದ್ರೆ ನಮ್ಮೊಂದು ಮನುಷ್ಯನ ಅಂತಾರ, ನಾವು ಮಾನವೀಯತೆ ಇದೆ ಅಂತಾರ. ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಬಹಳಷ್ಟು ಮಾತಾಡ್ತಾನೆ ವಿಕಾಸ್, ಒಬ್ಬ ಹುಡುಗನ್ ಸಪೋರ್ಟ್ ಮಾಡ್ಲಿಲ್ಲ ಅಂತ ಅನ್ನಲ್ಲ. ಬಾಪ್ಪ ನಿಮ್ ಗ್ರೌಂಡ್ ರಿಪೋರ್ಟ್ ತಗೋ, ಸತ್ಯ ಮಾತಾಡುವಂದ್ವಿ. ಲಿಟ್ರಲಿ ನಾನು ಹೇಳ್ತಾ ಇದ್ದೀನಿ ಕೇಳು, ಸತ್ಯ ನಿನಗೆ ಏನ್ ಕಾಣಿಸ್ತದೆ ಅದನ್ನೇ ಮಾತಾಡುವಂದ್ವಿ. ಅವ್ನು ಗ್ರೌಂಡ್ ರಿಪೋರ್ಟ್ ತೆಗೆದು ಸತ್ಯ ಕ್ಲಿಯರ್. ಗೋಲ್ಡನ್ ಕನ್ನಡಿಗ ಪರಿಚಯವಾಗಿದ್ದು ನನಗೆ, ನನ್ನಿಂದ ಎಲ್ಲ ಒಂದಷ್ಟು ಕ್ರಿಯೇಟರ್ಸ್ಗಳ ಪರಿಚಯ ಆಗ. ಕಿರಿಕೀರ್ತಿ ಅವ್ರ ಮೇಲೆ ನೇರವಾದಂತಹ ಆರೋಪ ಮಾಡ್ತೀಯ. ಕಿರಿಕೀರ್ತಿ ಜೊತೆ ಮಾತಾಡಿರೋ ಆಡಿಯೋ ಬಿಡ್ತೀಯ ನೀನು, ಗೆಲ್ಸು. ನೋಡ್ರಪ್ಪ, ನೀವು ಕ್ರಿಯೇಟರ್ಸ್ ದಯವಿಟ್ಟು ಇಂಥವ್ರಗಳ ಜೊತೆ ಭಯಂಕರ ಕಷ್ಟವಾಗಿರ್ಬೇಕು. ಎಲ್ಲಾ ಫೋನ್ ರೆಕಾರ್ಡ್ ಮಾಡ್ಬಿಟ್ಟು ಯಾರೋ ವೈಯಕ್ತಿಕವಾಗಿ ಏನೋ ಪರ್ಸನಲ್ ಆಗಿ ಏನೋ ಒಂದು ವಿಚಾರ ಮಾತಾಡ್ತಾರೆ ಅಂದ್ರೆ ಅದನ್ನೆಲ್ಲಾ ರೆಕಾರ್ಡ್ ಮಾಡ್ಕೊಂಡು ಕೊಡೋಂತಹ ಮಾನಸಿಕತೆ ಅವನಿಗಿದೆ ಅಂತಂದ್ರೆ ಒಂದ್ಸಲ ಯೋಚನೆ ಮಾಡಿ. ಕ್ರಿಯೇಟರ್ಸ್ ನೀವು ಮಾತಾಡೋರ ಜೊತೆ ನಾಳೆ ನಿಮ್ಮನ್ನ ಬೀದಿಗಳಿತಾನೆ. ಕಿರಿಕೀರ್ತಿಗೆ ಈ ದಾಳಿ ಹೊಸದಲ್ಲ, ಎಂತೆಂಥ ದಾಳಿಯನ್ನು ಎದುರಿಸಿದ್ದಾರೆ ಮನುಷ್ಯ. ಅಟ್ ದ ಸೇಮ್ ಟೈಮ್ ನಮಗೂ ಈ ದಾಳಿ ಹೊಸದಲ್ಲ, ಎಂತೆಂಥದ್ದು ಫೇಸ್ ಮಾಡೋದು ಬಂದ್ಬಿಟ್ಟಿದೀವಿ. ನಮ್ಮನ್ನ ಹೋರಾಟಗಾರರು ಅಂತ ಒಂದಷ್ಟು ಜನ ಹೇಳ್ತಿರ್ತಾರೆ. ಇಲ್ಲ, ನಾವು ಹೋರಾಟಗಾರರಲ್ಲ, ನಾವು ಸತ್ಯವನ್ನ ಹುಡುಕಿಕೊಂಡು ಹೊರಟಂತಹ ಸಾಮಾನ್ಯರಲ್ಲಿ ಸಾಮಾನ್ಯರು. ಸತ್ಯವನ್ನು ಹುಡುಕ್ತಾ ಇದೀವಿ ಅಷ್ಟೇ. ಸತ್ಯ ನಮಗೆ ತಿಳಿದಿದೆ. ಇದೇ ಚಂದನ್ ಗೌಡ ಧರ್ಮಸ್ಥಳ ಪ್ರಕರಣದಲ್ಲಿ ಒಂದಷ್ಟು ಮಾಡಿದ್ಯಲ್ಲಪ್ಪ, ಗೋಡೆಗಳು ಸಿಕ್ತು, ಮೂಳೆಗಳ ರಾಶಿ ಸಿಕ್ತು, ನಿಮ್ಮ ಮನೆಯಿಂದ ಸಿಕ್ತ, ನಿಮ್ಮ ಮನೆ ಕೆಳಗೆ ಸಿಕ್ತ. ನಾಳೆ ಆರೋಪ ಮಾಡ್ಬಿಡ್ತೀನಿ, ಚಂದನ್ ಮನೆ ಕೆಳಗಡೆ ಒಂದಷ್ಟು ಮೂಲೆಗಳಿದೆ ನೋಡಿ ಅಂದ್ಬಿಟ್ಟು SIT ಹೋಗಿ ಹೇಳ್ಬಿಡ್ತೀನಿ, ಬಂದು ಹೊರಗಾಕ್ಬಿಡ್ತಾರೆ ಮನೆ. ನಾನು ಅವಾಗ ಅಲ್ಲೇನೋ ಏನೋ ಸಿಕ್ಬಿಡ್ತು, ನಿನ್ನ ಅದೃಷ್ಟ, ನಿನ್ ಕಥೆ ಏನು. ಯಾವತ್ತು ಸಾಕ್ಷಿ ಪುರಾವೆಗಳಿಲ್ಲದೆ ಮಾತಾಡಬೇಡಿ. ಇದೇ ಕಾರಣಕ್ಕೆ SIT ಕಂಪ್ಲೇಂಟ್ ಕೊಟ್ಟಿದ್ದು ನಾನು, ಕಿರಿಕೀರ್ತಿ ಹೋಗಿ. ಇದೇ ಕಾರಣಕ್ಕೆ ನಾನು ಕಿರಿಕೀರ್ತಿ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದು. ಚಂದನ್ ಗೌಡ, ಐ ರಿಪೀಟ್, ನೀನು ಗಂಡಸೆ ಆದ್ರೆ ಬರಬೇಕು ಚಾಟಿಗೆ, ಮಾತಾಡೋಣ ಬಾರಯ್ಯ. ಅದೇನ್ ಸೊಲ್ಯೂಷನ್ ತಗೋಬೇಡ ಬಾ. ನೀನು ಮೇಲೆ ಯಾರು ಆರೋಪನೆ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಾನಂತೂ ಆರೋಪ ಮಾಡ್ತಾ ಇಲ್ಲ. ಗೋಲ್ಡನ್ ಕನ್ನಡಿಗೆ ಆರೋಪ ಮಾಡಿದ್ದು ನಾನು ನೋಡಿಲ್ಲ. 50 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಆಫೀಸನ್ನ ಕಟ್ಟಿದ್ದೀನಿ ಅಥವಾ ಏನೋ ಅಂಗಡಿಯನ್ನು ಮಾಡಿದ್ದೀನಿ ಅನ್ನುವಂತಹ ವಿಚಾರಗಳು ನಾವು ಕೇಳಿದ್ವಿ. ಹೇಗೆ ಬಂತು ಅಂತ ಪ್ರಶ್ನೆ ಮಾಡ್ದ. ಆ ಪ್ರಶ್ನೆ ನನ್ನಲ್ಲಿದೆ, ಹೇಗೆ ಬಂತು 50 ಲಕ್ಷ? ಶೋ ಮಿ ದ ಡಾಕ್ಯುಮೆಂಟ್ಸ್. 2 ಲಕ್ಷ ರೂಪಾಯಿ ಇಲ್ಲ ನನ್ನ ಹತ್ರ, ನಮ್ಮ ತಾಯಿ ಮಾಡಿಸಿ ಚೈನ್ ಅಡ ಇಡ್ತಾ ಇದ್ದೀನಿ ಎಲೆಕ್ಷನ್ ಖರ್ಚಿಗೋಸ್ಕರ ಅಂತ ಹೇಳಿದ ವ್ಯಕ್ತಿ ನೀನು. ಇವತ್ತು ಅಷ್ಟು ದುಡ್ಡು ಎಲ್ಲಿಂದ ಬಂತು? ಯು ಹ್ಯಾವ್ ಟು ಆನ್ಸರ್. ಪ್ರತಿಯೊಂದಕ್ಕೂ ನಿನಗೆ ಆನ್ಸರ್ ಕೊಡಲೇಬೇಕಾದಂತಹ ಸ್ಥಿತಿಗೆ ಚಂದನ್ ಗೌಡ ಬಂದಿದ್ಯಾ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಜೊತೆ ನೇರವಾಗಿ ಚರ್ಚೆ ಕೂಡ್ಲಿಕ್ಕೆ ಗೋಲ್ಡನ್ ಕನ್ನಡಿಗನೋ ರೆಡಿ ಇದ್ದಾನೆ. ಅವನ ಬೆಂಗಾವಲಾಗಲ್ಲ, ಅವನ ಪಕ್ಕದಲ್ಲೇ, ಅವನ ಮುಂದೆನೆ ನಿಂತು ನಾವು ಬರ್ತೀವಿ. ಹಿಂದೆ ನಿಂತು ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ಬೇಡ ನೀನು, ವಾಪಸ್ ತಗೋ. ಮಂಜುಗೌಡ್ರ ಬಗ್ಗೆ ಬಹಳಷ್ಟು ಕೆಟ್ಟದಾಗಿ ಮಾತಾಡಿದೀಯಾ ಅನ್ನುವಂತಹ ಆಡಿಯೋಗಳು ಕೂಡ ನೆನ್ನೆ ಬಂದಿವೆ. ನಿನ್ನನ್ನ ಯಾವ ರೀತಿ ಏನು ಮಾಡ್ಬೋದು ಎಲ್ಲ ಕೂಡ ಮನುಷ್ಯನಿಗೆ ಗೊತ್ತು. ಮಂಜು ಕೂಡ ಏನ್ ಸಾಮಾನ್ಯದೇನು ಅಂತ ಅನ್ಕೋಬೇಡ. ಮಂಜು ಕೂಡ ನೋಡ್ಲಿಕ್ಕೆ ಬೆಳ್ಳಿಗೆ ಮಿಲ್ಕಿ ಬಾಯ್ ತರ ಕಾಣಿಸ್ಬೋದು. ಆ ಮನುಷ್ಯನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಆ ಮನುಷ್ಯ ಏನು ಮಾಡ್ತಾನೆ ಅನ್ನೋದು ನನಗೆ ಗೊತ್ತು.
ಸಮಾಧಾನದಿಂದ ಸತ್ಯಾಸತ್ಯತೆಯನ್ನ ಬಹಳಷ್ಟು ಸಂಕ್ಷಿಪ್ತವಾಗಿ ಬಹಳ ಚೆನ್ನಾಗಿ ಹೇಳುವಂತಹ ವ್ಯಕ್ತಿ ಅದು. ನಮ್ಮ ವಿಚಾರಕ್ಕೆ ಬಂದ್ರೆ ಈಗ ಅರಬೆತ್ತಲೆ ಆಗಿದೆಯಾ, ಒಂದು ಸಣ್ಣ ತುಂಡು ಬಟ್ಟೆನೂ ಸಿಗದಂಗೆ ನಾವು ನೋಡ್ಬಿಡ್ತೀವಿ. ಸತ್ಯದ ಹೋರಾಟ ಮಾಡಿದವ್ರು ನಾವು, ಸತ್ಯದ ಪರ ನಿಂತವ್ರು ನಾವು, ಸತ್ಯಕ್ಕೋಸ್ಕರ ಅಟ್ಯಾಕ್ ಮಾಡಿಸ್ಕೊಂಡವ್ರು ನಾವು, ಸತ್ಯಕ್ಕೋಸ್ಕರ ನಿಂತು ಫ್ಯಾಮಿಲಿ ಬಗ್ಗೆ ಬಾಯಿಗೆ ಬಂದಂಗೆ ಬಯಸ್ಕೊಂಡವ್ರು ನಾವು. ಎಲ್ಲಾರ ಬಗ್ಗೆನೂ ಮಾತಾಡ್ತೀಯ ಕಣೋ ನೀನು, ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಅಂದ್ರೆ ನೀನು, ನಿನ್ನ ಡಿಫೇಮ್ ಮಾಡೋಕ್ಕೋಸ್ಕರ ಇವರೆಲ್ಲ ನನ್ನ ಪ್ರಯತ್ನ ಪಟ್ಟು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾನು ಇಲ್ದಿರೋ ಟೈಮ್ ನೋಡ್ಕೊಂಡ, ನನಗ್ ಮಗುವಾಗಿದೆ, ಆ ಮಗುವಾಗಿರೋ ಟೈಮ್ ನೋಡ್ಕೊಂಡು ಬಿಟ್ಬಿಟ್ರು ಈ ವಿಡಿಯೋನ. ಅವ್ನು ಮಾತಾಡಕ್ಕಾಗ್ದಿರೋಂಥ ಸಿಚುವೇಶನ್ನು. ನೀನ್ ಊರಲ್ಲಿರೋರ್ ಬಗ್ಗೆ ಎಲ್ಲ ಮಾತಾಡ್ದಿಲ್ಲ, ಆಗ ಯಾವನು ಮಾತಾಡ್ಲಿಲ್ಲ ನಿನ್ ಬಗ್ಗೆ. ಒಬ್ಬ ಬಂದು ನಿನ್ ಪ್ರಶ್ನೆ ಮಾಡ್ದ, ನನ್ನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ನೀನು ಅಂತ. ಅಲ್ಲಿ ಎಷ್ಟು ಮೂಳೆ ರಕ್ಷೆ ಸಿಕ್ತು, ನಿಮ್ಗೆಲ್ಲ ಪ್ರೂಫ್ ಇದೆ ಅಂತ ಯಾರಾದ್ರೂ ಕೇಳಿದ್ರ? ಇಲ್ಲ. ಸಾಮಾಜಿಕ ಜಾಲತಾಣ, ಪಬ್ಲಿಕ್ ಲೈಫ್ ಅಂತ ಏನ್ ಬರ್ತೀವಿ, ಅಲ್ಲಿ ಒಡಿಸ್ಕೊಳ್ಳಿಕ್ಕೂ ತಯಾರಿರ್ಬೇಕು, ಒಡೆಯಕ್ಕೂ ತಯಾರಿರ್ಬೇಕು. ನಾನು ಅದನ್ನೇನೋ ಒಡೀರಿ ಬಿಡೀರಿ ಅಂತ ಹೇಳ್ತಾ ಇರೋದಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆಗುತ್ತಲ್ಲ ಅಟ್ಯಾಕ್, ಅದೊಂದು ಸಹಿಸ್ಕೊಳ್ಳೋ ಕೆಪಾಸಿಟಿ ಇದ್ರೆ ಮಾತ್ರ ಬರ್ಬೇಕು. ಮಗು ಆಗಿದೆ, ಫಾದರ್ಹುಡ್ ಎಂಜಾಯ್ ಮಾಡು. ನಿನ್ನ ಧರ್ಮಪತ್ನಿಗೆ ನಿನ್ನ ಅವಶ್ಯಕತೆ ಇರುತ್ತೆ, ಹೋಗಿ ಎಂಜಾಯ್ ಮಾಡು. ನಾನು ಹೇಳ್ತಾ ಇಲ್ವಲ್ಲ, ನಮ್ಗೆ ಇದ್ರ ಅವಶ್ಯಕತೆ ಇಲ್ಲ. ನಿನ್ನ ಬಗ್ಗೆ ಮಾತಾಡುವಂತಹ ಲೀಸ್ಟ್ ಬಾದ ಇಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಈ ಅಪ್ಪ ನರೇಂದ್ರ ಮೋದಿ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಕೂತಿದ್ದು ಹೆಂಗ್ ಮಾಡ್ಬೇಕಿತ್ತು ಹೇಳು? ಪ್ರತಿಯೊಂದು ಕಮೆಂಟ್ಗೂ ರಿಯಾಕ್ಟ್ ಮಾಡ್ಕೊಂಡು, ಪ್ರತಿಯೊಂದು ಸ್ಟೇಟ್ಮೆಂಟ್ಗಳಿಗೂ ರಿಯಾಕ್ಟ್ ಮಾಡ್ಕೊಂಡು, ನನ್ನ ಬಗ್ಗೆ ಅವನು ಆ ಸ್ಟೇಟ್ ಸಿಎಂ ಹಿಂಗಂತ, ಈ ಸ್ಟೇಟ್ ಸಿಎಂ, ಎಲ್ಲರೂ ಒಂದಿನ ನೋಡಿದ್ಯಾ? ನರೇಂದ್ರ ಮೋದಿ ಪ್ರೆಸ್ ಕಾನ್ಫರೆನ್ಸ್ ಮಾಡಲ್ಲ ಅಂತ ಒಂದು ಆರೋಪ ಇದೆ. ಯಾಕೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ನಿಮ್ಮಂತ ಗುಂಪಿನಲ್ಲಿ ಸೇರ್ಕೊಬಿಟ್ರೆ ಮಾನ ಮರ್ಯಾದೆ ಎಲ್ಲ ಹೊಟ್ಟೋಗುತ್ತೆ ಅಂತ ಗೊತ್ತು. ಐ ರಿಪೀಟ್, ನೀನ್ ದೊಡ್ಡ ತೇಲಾಗಿ ಅಲ್ಲ. ನೀನ್ ವಿಡಿಯೋಗೆ ಲಕ್ಷಾಂತರ ವ್ಯೂಸ್ ಅದೇನೋ ಹೇಳ್ದಪ್ಪ, ಮಂಜುಗೌಡ ವ್ಯೂಸ್ಗೆ ಇಷ್ಟು ಬರ್ತಾಯ್ತ. ಆ ಮನುಷ್ಯನ ವ್ಯೂಸ್ ಒಂದ್ ಸ್ವಲ್ಪ ಪಾಪ್ಯುಲರ್ ವಿಡಿಯೋಸ್ ಸ್ವಲ್ಪ ನೋಡ, ಒಂದಷ್ಟು 10 ವಿಡಿಯೋಸ್ ಅಲ್ಲಿ ವ್ಯೂಸ್ ಬಂದಿಲ್ವಂತೆ, ಇವ್ನು ಹಾಕಿದ ತಕ್ಷಣ ವ್ಯೂಸ್ ಬಂತು. ನೀನ್ ಎಂತ ಕೆಲಸ ಮಾಡಿದ್ಯಾ ಅಂತ ಜನ ಇಂಟ್ರೆಸ್ಟ್ ಕೊಟ್ಟು ನೋಡಿದ್ರು. ಯಾರು ನಿನ್ನ ಅಭಿಮಾನಿಗಳು ಬಂದು ನಮ್ ಚಂದನಣ್ಣ, ಜೈ ಚಂದನಣ್ಣ ಅಂತ ಯಾರು ಅನ್ಲಿಲ್ಲ. ಅಲ್ಲಿ ಎಲ್ಲ ಉಗಿದ್ರು, ಮೊಕ್ಕಕ್ ಉಗಿದ್ರು ನಿನ್ ಯೋಗ್ಯತೆ ಏನು ಅಂತ. ನಾನು ಮತ್ತೆ ಹೇಳ್ತಾ ಇದ್ದೀನಪ್ಪ, ನೀನ್ ನನ್ನ ಪರ್ಸನಲ್ ಟಾರ್ಗೆಟ್ ಅಲ್ಲ. ನೀನ್ ಯಾರು ನಿನ್ ಲೆಕ್ಕಕ್ಕೆ ಇಲ್ಲ ನಮ್ಗೆ. ನೀನು 900K ಫಾಲೋವರ್ಸ್ ಇದಾರೆ ಅಂತ ನನಗೆ ಮೊನ್ನೆ ಗೋಲ್ಡನ್ ಕನ್ನಡಿಗೆ ತೋರಿಸ್ತಾ ಗೊತ್ತಾ, ಯಾರೋ ಇವನು ಅಂದೆ ನಾನು. ಯಾರೋ ಇವನು? ಈ ಹೋರಾಟದಲ್ಲೇ ನಾನು ನೋಡಿದ್ದೀವಿ. ಫಸ್ಟ್ ಧರ್ಮಸ್ಥಳ ಪ್ರಕರಣದಲ್ಲೇ ನಿನ್ ಮುಖ ನೋಡಿದ್ ನಾನು ಫೇಮಸ್ ಅಲ್ಲ. ನಾನು ಎಲ್ಲೂ ಹೇಳ್ಕೊಂಡಿಲ್ಲ ನಾನು ಫೇಮಸ್ ಅಂತ. ನಾನು ತುಂಬಾ ಸಾಮಾನ್ಯದಲ್ಲಿ ಸಾಮಾನ್ಯ ವ್ಯಕ್ತಿ. ನನ್ನ ಜನ ನನ್ಗೆ ಗುರುತಿಸೋದೇ ಇಲ್ಲ. ನಾನು ಬೀದಿಲ್ ಹೋಗ್ತಾ ಇದ್ರೆ ಯಾರು ಅಂತ ನೋಡೋದೂ ಇಲ್ಲ. ನಿನ್ ಗುರುತಿಸ್ತಾರಪ್ಪ, ಯಾಕೆ ನೀನ್ ಹೇಳಂಗ ನೀನೊಂದು ರೇಂಜ್ ಅಲ್ಲ, ನಿನ್ನಂತ ವಾಸಕ್ಕೆ ಬರಂಗಿಲ್ಲ. ಯಾವ್ದೋ ನಿನ್ ರೇಂಜ್? ಚೋಟ್ ಮೆಣಸಿನ್ಕಾಯಿ ಗುರಿ ಎತ್ತಿದೆ, ಕಮ್ಮಿ ಮಾಡ್ಕೊ. ಬಟ್ ನಾನು ಇನ್ನೊಂದು ಹೆಲ್ಪ್ ಮಾಡ್ಬೋದು, ಒಂದೇ ಒಂದು ಹೆಲ್ಪ್ ಮಾಡ್ಬೋದು. ಬೈ KR ಪೇಟೆಯಲ್ಲಿ ಏನಾದ್ರು ಇದು ಸಿಗುತ್ತಲ್ಲ, ಐಸ್ ಫ್ಯಾಕ್ಟ್ರಿ ಏನಾದ್ರು ಇದ್ರೆ ಮನೆಗೆ ಒಂದು ಬಾಕ್ಸ್ ನನ್ನ ಕಡೆಯಿಂದ ಕಳಿಸ್ಕೊಡ್ತೀನಿ. ನೋಡ್ ಹುಡುಕ್ತಾನಂತ. ಐಸ್ ಏನಾದ್ರು ಸಿಕ್ಕಿದ್ರೆ ನಿನಗೆ ಕಳಿಸ್ಕೊಡ್ತೀನಿ. ಐ ರಿಪೀಟ್ ಅಗೈನ್, ನಮ್ಮಗಳ ತಂಟೆಗೆ ಬಂದ್ರೆ ತುಂಡು ಬಟ್ಟೆನೂ ಸಿಗ್ದಂಗೆ ಬೆತ್ತಲ ಮಾಡಿ ನಿಲ್ಲಿಸ್ಬಿಡ್ತೀವಿ. ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಗೋಲ್ಡನ್ ಕಂದಿಗ ಡಿಬೇಟಿಗೆ ಬರಕ್ ತಯಾರಿದ್ದಾನೆ. ಗಂಡಸೆ ಆದ್ರೆ, ತಾಕತ್ ಅನ್ನೋದೇ ಇದ್ರೆ ಬಂದು ತಾಕತ್ ತೋರಿಸ್ಕೊ. ಬಲ್ಲ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.